ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ನಾನಿವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಶುಕ್ರವಾರ ದಿವಸ ಬೆಳಗ್ಗೆ ನಮ್ಮ ಮನೆಯವರು ದೀಪ ಹಚ್ಚಿ ಮುಗಿಸ್ಕೊಂಡು ಆಫೀಸ್ಗೆ ಹೊರಟಿದ್ರು. ನಾನು ಆವಾಗ ಎದ್ದು ವಿಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಮನೆಯವರು ಅವತ್ತು ದೀಪ ಹಚ್ಚಿ ಹೋದರು. ಯಾಕಂತಂದ್ರೆ ಅವ್ರದ್ದು ಬರ್ತ್ಡೇ ಆಗಿತ್ತು ಶುಕ್ರವಾರ ಫೆಬ್ರವರಿ 20ರಂದು. ಪೋಸ್ಟಿಗೆ ಹಾಕಿದ್ದೆ. ಕೆಲವೊಂದಿಷ್ಟು ಜನ ವಿಶ್ ಮಾಡಿದವ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈ ವಿಡಿಯೋ ಮೂಲಕ. ಯಾರೆಲ್ಲ ವಿಶ್ ಮಾಡಿರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ತುಂಬ ಚೆನ್ನಾಗಿ ಕಡಿಮೆ ಜನ ವಿಶ್ ಮಾಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿ ವಿಶ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ. ನೋಡ್ಬೋದು, ನಮ್ಮ ಮನೆಯವ್ರಿಗೆ ದೀಪಾವಳಿಗೆ ಹಬ್ಬಕ್ಕೆ 2 ಜೊತೆ ಬಟ್ಟೆ ತೊಗೊಂಬಂದಿದ್ರು. ಒಂದು ಜೊತೆ ಮಾತ್ರ ಹಾಕ್ಕೊಂಡಿದ್ರು ದೀಪಾವಳಿ ಹಬ್ಬಕ್ಕೆ, ಇನ್ನೊಂದು ಜೊತೆ ಹಂಗೆ ತೆಗೆದಿಟ್ಟಿದ್ರು ಫೆಬ್ರವರಿಗೆ ಹಾಕ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು. ಇವತ್ತು ನೋಡ್ರಿ ಅದನ್ನು ಹಾಕ್ಕೊಂಡು ಆಫೀಸ್ಗೆ ಹೊಂಟಾರ ಫ್ರೆಂಡ್ಸು. ಬಾಕ್ಸ್ ಏನು ತೊಗೊಂಡು ಹೊಂಟಿದ್ದಿಲ್ಲ, ಹಂಗೆ ಹೋದರು. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ನಮ್ಮ ಮನೆಯವ್ರದ್ದು ಇವತ್ತು ಬರ್ತ್ಡೇ ಫೆಬ್ರವರಿ 20. ಹಂಗಾಗಿ ಮೊನ್ನೆ ಆರ್ಡ್ರ್ ಮಾಡಿದ್ದೆ, ಇದನ್ನು ಬಂದೈತಿ ಇವತ್ತು. ಅವ್ರ ಬರ್ತ್ಡೇ ದಿವಸನ ಬಂದೈತಿ. ನಿನ್ನೆ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೆ, ಒಂದು ಜರ್ಕಿನ್ ಆರ್ಡ್ರ್ ಮಾಡಿದ್ದೆ, ಬಂದಿತ್ತದು. ಇದು ಒಂದು ನಿನ್ನೆನ ಬರಲಿಲ್ಲ, ಇವತ್ತು ಬಂದೈತಿ. ಇದು ನೋಡಿರಿ, ಬಂದುಬಿಟ್ಲೆ ನಾವು ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಓಪನ್ ಮಾಡತ್ತಾಳ ನಮಿತ ಬಂದು. ಇದು ಏನಪ್ಪ ಅಂತಂದ್ರೆ ತೋರಿಸ್ತೀನಿ. ಆಕಿಗೆ ಓಪನ್ ಮಾಡೋದಂದ್ರೆ ಏನು ಇಷ್ಟನೋ ಎಂತಾನೋ. ನಾನು ಮಾಡ್ತೀನಿ. ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ, ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ಇದು ಆರ್ಡ್ರ್ ಬಂದಿತ್ತು, ಆವಾಗಲೇ ಹಂಗೆ ಇಟ್ಟಿದ್ದೆ. ನಮಿತನ ಮಾಡ್ತೀನಿ ಅಂದರು. ಇವತ್ತಕ್ಕೆ ಫ್ರೆಂಡ್ದೂ ಬರ್ತಡೇ ಇತ್ತು, ಅದಿಲ್ಲ. ಇಕ್ಕಿ ನೋಡ್ರಿ ಇಲ್ಲಿ ನಾವಕ್ಕ. ನೋಡ್ರಿ ಇಲ್ಲಿ ನೋಡ್ರಿ ಇವೇ ಬೀಳ್ತಾಳೆ ಹಂಗೆ ಗುಂಡಮ್ಮ. ಇವೇ ಬೀಳ್ತಾಳೆ, ಇಲ್ಲ ಇವೇ ಬೀಳಲ್ಲ ಅಂತ ನೋಡ್ರಿ. ಮಾಡು, ಓಪನ್ ಮಾಡು. ಏನು ಆಪರಿ ಮಾಡ್ತೀವಿ ನೋಡ್ರಿ. ಚಪ್ಪಲ್ ಹೆಂಗದವೋ ಏನೋ, ಇಷ್ಟ ಹಾಕವೋ ಇಲ್ಲ. ಮನ್ಯಾಗ ಹಾಕ್ಕೊಳಕ್ಕಂತ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗೈತಾ? ಕೆಳಗಿಡ ಅಯ್ಯ ಅಂತ ಅವ್ರ ಚಪ್ಪಲ್ ಮನೆ ಹತ್ರ ಹಾಕ್ಕೊಂಡವು ಭಾಳ ಎಲ್ಲ ಸೌದ್ಬಿಟ್ಟವು. ಹಂಗಾಗಿ ಇವು ಇಷ್ಟ ಹಾಕವೋ ಇಲ್ಲ. ಅವ್ರಿಗೆ ಹೇಳಾರ್ದ ಆರ್ಡ್ರ್ ಮಾಡೀವಿ ಇಬ್ಬರು ಸೇರಿ, ನಮಿತಾ ನಾನು. ಅದಿಲ್ಲ ನಮಿತ? ಸೈಜ್ ಕೇಳಿಲ್ಲ, ಗೊತ್ತಾಗೈತೆ ಏನು? ಜರ್ಕಿನ್ ಬಂದಿದ್ದು ತೋರಿಸಿಲ್ಲ ಇನ್ನು. ಇವತ್ತು ಸಂಜೆ ಮುಂದೆ ಬರ್ತಾರಲ್ಲ ಆಫೀಸಿಂದ ಬಂದ ಮೇಲೆ ಕೊಡೋದು ಸರ್ಪ್ರೈಸ್ ಆಗಿ, ಅದಿಲ್ಲ? ಪಿಜ್ಜಾ ಪಾರ್ಟಿ ಇವತ್ತು. ಹಾಂ, ಪಿಜ್ಜಾ ಪಾರ್ಟಿ. ಅದೇನೇವ ನಮಿತ 300 ರೂಪಾಯಿಗೆ ಒಂದು ಬರುತ್ತದು. 300 ಯಾಕೆ ಅಲ್ಲ, ಶುಕ್ರವಾರ 300-400 ರೂಪಾಯಿಗೆ ಒಂದು ಈಟ್ ಬರುತ್ತೆ ಫ್ರೆಂಡ್ಸ್. ಹೇಳುವ ನಿಂದ ಕೇಳಿಸ್ಕೊತೀನಿ, ಹೇಳು. ಯಾಕ? ಚಲೋ ಅದಾವ? ಇಲ್ಲೇನೋ ಹೊಲಿಗೆ ಹಾಕಿದಂಗೆ ಆಗೈತಿ ನೋಡ. ಎಲ್ಲದು ನೀನು ಹಾಕ್ಕೊಂಬಿಡು, ನಿಮ್ಮ ಅಪ್ಪಗೆ ಕೊಡಿಸಿದ್ದು. ನೋಡಿ, ನಿನ್ನ ಕಾಲನ ಹೊಲಸು ಹತ್ತೆ ಅಲ್ಲ ಅದ್ರಾಗ. ಸರ್ಪ್ರೈಸಾಗಿ ಕೊಡೋದು ಇವತ್ತು ಅವ್ರಿಗೆ, ಹೌದಿಲ್ಲ? ಚಪ್ಪಲ್ ತೊಗೋಬೇಕಂತ ಮೊನ್ನೆ ಅಂದ್ರೆ ನಮ್ಮ ಮುಂದೆ. ತೊಗೋರಿ, ಈ ಸಲ ಡಿ ಮಾರ್ಟ್ಗೆ ಹೋಗ್ತೀವಲ್ಲ, ಅವಾಗ ತೊಗೋರಿ. 100 ರೂಪಾಯಿ ಚಪ್ಪಲ್ ತೊಗೊತಿದ್ರು ಅವ್ರ ಮನೆ ಹತ್ರ ಹಾಕ್ಕೊಳಕ್ಕೆ. ನಾವು ಇರಲಿ ಈ ಸಲ ಚೆನ್ನಾಗಿರೋದು ಹಾಕ್ಕೊಲ್ಲ ಅಂಥೇಳಿ 422 ರೂಪಾಯಿ ಫ್ರೆಂಡ್ಸ್. ಇದು ಏನೋ ಅಂಗಡಿಗೆ ಹೋಗಿದ್ರೆ ಇನ್ನೂ ಸಸ್ತಾ ಸಿಗ್ತಿದ್ವೋ ಏನೈತೆ ಗೊತ್ತಿಲ್ಲ.
ಬಟ್ ನಮಗೆ ಅಂಗಡಿಗೆ ಹೋಗಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ಆನ್ಲೈನಲ್ಲೇ. ಓ ಅದು ರೂಢಿನ ಇಲ್ಲ ಬಿಡ ಅಪ್ಪಾಜಿ, ಹೊರಗೆ ಅಡ್ಡಾಡೋದು ಒಬ್ಬೊಬ್ರು ರೂಢಿ ಮಾಡ್ಕೋಬೋದು. ಹೋಗ್ತಿದ್ದೆ ಅವಾಗ ರೂಢಿ ಇರ್ತಿತ್ತು, ಹೋಗ್ಬಿಡ್ತಿದ್ದೆ. ಹೌದಿಲ್ಲ? ಅವಾಗೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಡ್ಡಾಡ್ತಿದ್ವಿ ಒಬ್ಬೊಬ್ರ. ತೆಗಿ, ಅದ್ರಾಗ ಹಾಕಿಟ್ಟೆನ. ಈಗ ಅದನ್ನ ಇಲ್ಲೆಲ್ಲರ ತೆಗೆದಿಡು, ಇದ್ರ ಬುಡಕಿಡು, ಸೋಫಾದ ಬುಡಕ್ಕೆ ಕಾಣಂಗಿಲ್ಲ. ಹೌದಿಲ್ಲ? ಅದು ಜರ್ಕಿನ ಅಲ್ಲಿ ತೆಗೆದಿಟ್ಟಿನಿ ನಾನು. ಫ್ರೆಂಡ್ಸ್, ಇದ ಫಸ್ಟ್ ಟೈಮ್ ನೋಡ್ರಿ, ಬರತೈತೆ. ಇದ ಫಸ್ಟ್ ಟೈಮ್ ನೋಡ್ರಿ ಫ್ರೆಂಡ್ಸ್, ನಾವು ಸರ್ಪ್ರೈಸ್ ಆಗಿ ಅವ್ರಿಗೆ ಗಿಫ್ಟ್ ಕೊಡತ್ತಿರೋದು. ಓವ ಏನವ ಏನು ಅವ್ರಿಗೆ ಖುಷಿ ಆಕೈತೇವ ಏನೋ ಗೊತ್ತಿಲ್ಲ, ಅವ್ರು ಏನು ಎಕ್ಸ್ಪ್ರೆಷನ್ ಮಾಡಂಗಿಲ್ಲ. ಹೌದಿಲ್ಲ ನಮಿತ? ವಾವ್, ಚೆನ್ನಾಗೈತೆ ಅಷ್ಟೇ. ನೋಡ್ಬೇಕು, ಇದ ಫಸ್ಟ್ ಟೈಮ್ ಈ ಥರ ಮಾಡಿರೋದು. ನೋಡ್ಬೇಕು. ಕೇಕ್ ಅಂತೂ ಕಟ್ ಮಾಡಂಗಿಲ್ಲ, ಮನ್ಯಾಗ ಏನಾರ ಅಡುಗೆ ಮಾಡ್ಕೊಂಡು. ಅವ್ರ ಫೇವ್ರೇಟ್, ಬಟ್ ಆತನ ಫೇವ್ರೇಟ್ ನನ್ನ ಫೇವ್ರೇಟ್ ಅಲ್ಲ. ಆತನ ಫೇವ್ರೇಟ್ ನನ್ನ ಫೇವ್ರೇಟ್. ಬೆಟ್ಕೆರಿ ಪಲ್ಯ, ರೊಟ್ಟಿ ಅಥವಾ ಬದನೆಕಾಯಿ ಪಲ್ಯ, ಚಪಾತಿ, ರೊಟ್ಟಿ. ಹೌದಿಲ್ಲ? ಬೆಟ್ಗೆರಿ ಪಲ್ಯ ಅಲ್ಲ ಅದು, ಮತ್ತೆ ಇದು ಹಿಟ್ಟಿನ ಪಲ್ಯ. ಹಿಟ್ಟಿನ ಪಲ್ಯ ಯಾವ ನೋಡ್ರಿ, ಹಿಟ್ಟಿನ ಪಲ್ಯ ಮಾಡಂತಿರ್ತಾನೆ. ಹಿಟ್ಟಿನ ಪಲ್ಯ ರೊಟ್ಟಿ ಮಾಡಕತ್ನಿ ಅಂದ್ರೆ ಹಿಟ್ಟಿನ ಪಲ್ಯ ಮಾಡೋದಕ್ಕಂತಿರ್ತಾರ. ನೋಡಿ ಹೆಂಗೆ ಕುಂತ ಎದ್ ಕುಂದ್ರೆ ಎಬ್ಬಿಸಿ ಕುಂದ್ರಸ್ದಂಗೆಲ್ಲ ಹೋಗಿ ಇಳಬೋತಾ. ಡುಮ್ಮವ ಡೊಮೆ ಆಕಿ ಪೆಟ್ ನೇಮ್ ಅದು, ಆಕಿ ಪೆಟ್ ನೇಮ್ ಫ್ರೆಂಡ್ಸ್. ಹಾಯ್ 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 ಫ್ರೆಂಡ್ಸ್, ಇವತ್ತು ನಮ್ಮ ಅಪ್ಪನ ಬರ್ತಡೇ ಅಂತಾನ. ನಾನು ವಿಶ್ ಮಾಡಿಲ್ಲ ಅತ್ತಂಗ, ನಾನು ಬರೀ ಹೊಡಿತೀನಿ, ತಲೆ ಜಗ್ತೀನಿ. ಹಿಂಗ ಅವ್ರ ಅಪ್ಪನ ತಲೆ ಹಿಡ್ಕೊಂಡು ಹಿಂಗ ನಾನು ಹಂಗ ಹಿಡ್ದೀನಿ, ಈಕಿ ಗಟ್ಟಾಗ ಹಿಡಿದು ಹಿಂಗೂ ಹಂಗ ಹಿಡಿತಾಳ. ಅವ್ರ ಅಪ್ಪನ ತಲೆ ಹಿಡಿದು ಅಳ್ಳಾಡ್ಸಿದ್ದ ಅದು ಸುಮ್ಮನೆ ಇರ್ತಾರ, ಏನನ್ನಲ್ಲ, ಆಡ್ಲಿ ಬಿಡೋ ಹೋಗ್ತಾರ ಅವ್ರು ಈಕಿಗೆ. ಅದೇ ನಾವು ಮಾಡಿದ್ರೆ ಇವತ್ತು ಯಾಕೋ ಒಂಥರ ಸೈಲೆಂಟ್. ಅಯ್ಯಯ್ಯೋ ಅನ್ಬಾರ್ದು, ಸೈಲೆಂಟ್ ಐತೆ ಅನ್ಬಾರ್ದು ಇದಕ್ಕೆ. ಹೌದಿಲ್ಲ? ಸೋಗು ಸೋಗು ಸುಪ್ಪಿ ಮಮ್ಮ ತಿನ್ನಿಸ್ಲಾ? ಮಮ್ಮ ತಿನ್ನಿಸ್ತೀನಿ, ಆಕೆಗೆ ಮಮ್ಮ ತಿನ್ನಿಸ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಈಗ. ಅಯ್ಯ ಕ್ಲಾಪ್ಸ್ ಹಾಕ್ತಾರ, ಮಮ್ಮ ಬೇಕಾ? ಆಯ್ತು ಬಿಡುವ. ಇವಾಗ ನೋಡ್ರಿ, ನಾ ಮತ್ತೆ ಮಕ್ಕಳೇ ಕಂಟಿನ್ಯೂ ಆಗಿ ಸಾಯಂಕಾಲ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಮಿತಾ ಸ್ಕೂಲಿಂದ ಬಂದು ಸ್ನಾನ ಮಾಡಿದ್ಲು. ಶುಕ್ರವಾರ ಆಗಿತ್ತಲ್ಲ, ಬೆಳಿಗ್ಗೆ ನಮ್ಮ ಮನೆಯವ್ರು ದೀಪ ಹಚ್ಚೋಗಿದ್ರು. ಸಾಯಂಕಾಲ ನಾನೇ ಹಚ್ತಿದ್ದೆ, ಬಟ್ ನಾನು ದೀಪ ಹಚ್ಚೋ ಹಂಗಿರಲಿಲ್ಲ. ಅದಕ್ಕೆ ನಮಿತಾನ ಸ್ನಾನ ಮಾಡಿದ್ಲು ಸಾಯಂಕಾಲ ಬಂದ್ಗುಟ್ಲೆ ಅಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ಲು. ರೆಸ್ಟ್ ಮಾಡಿ ಎದ್ದು ಸ್ನಾನಗಿನ ಮುಗಿಸ್ಕೊಂಡು ಈಗ ದೇವರಿಗೆ ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊಳಕತ್ತಿದ್ಲು. ಹಾಗೆ ನಾನು ಹೇಳಿದೆ, ಮತ್ತು ನಮ್ಮ ಮನೆಯವ್ರು ಬೆಳಿಗ್ಗೆ ಹಂಗೆ ದೀಪ ಹಚ್ಚಿ ಹೋಗ್ಬಿಟ್ಟಿದ್ರು. ಮತ್ತು ಇದು ಹೊಸಲಿ ಪೂಜೆ ಮಾಡಿದ್ದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊಸಲಿ ಪೂಜೆ ಮಾಡಿಬಿಡು ನಮಿತಾ ಅಂತಂದೆ. ಹಾಗಾಗಿ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಕತ್ತಿದ್ಲು. ನನಗಂತೂ ಇತ್ತೀಚೆಗೆ ನಮಗೂ ವಯಸ್ಸು ಆಗ್ತಾ ಬಂತು ನೋಡ್ರಿ. ಇದು ಮಂತ್ಲಿ ಪ್ರಾಬ್ಲಮ್ ಬಂದಾಗ ತುಂಬ ಸುಸ್ತು, ಕಾಲು ನೋವು, ಸೊಂಟ ನೋವು ಮತ್ತು ಹೊಟ್ಟೆ ನೋವು ಅಂತೂ ಬರಾಕತ್ತೈತಿ. ಹಾಗಾಗಿ ಭಾಳ ಸುಸ್ತು ಆಕತ್ಬಿಟ್ಟಿತ್ತು. ನಾನು ಏನು ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಹೊಟ್ಟೆಗೆ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನೋದು, ಮಲ್ಕೊಂಬಿಡೋದು, ನವ್ಯನ ಕರ್ಕೊಂಡು. ಅದ್ರಾಗ ನವ್ಯಂದು ಕೂಡ ಕೆಲಸ ಮಾಡೋದು. ಅದ್ರೊಳಗನ ನಾನು ಮುಂಚೆ ಎಲ್ಲ ವಾಕಿಂಗ್ ಮಾಡ್ತಿದ್ದು ನೋಡ್ರಿ, ಇಷ್ಟು ನನಗೆ ತ್ರಾಸ ಆಗ್ತಿದ್ದಿಲ್ಲ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಚಳಿ ಜಾಸ್ತಿ ಐತೆ ಅಂತ ಹೇಳಿಬಿಟ್ಟು ವಾಕಿಂಗ್ ಮಾಡೋದ ಬಿಟ್ಬಿಟ್ಟೆ.
ಬಿಟ್ಟೆ. ಹಾಗಾಗಿ ಈಗ ಭಾಳ ತ್ರಾಸ ಆಗತೈತಿ. ಇನ್ನು ಮ್ಯಾಗಿಂತ್ರ ವಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ನಾನು ಕೂಡ ಅಂದ್ಕೊಂಡೀನಿ. ಬಟ್ ಈಗ ರೂಢಿ ಬಿದ್ದುಬಿಟ್ಟೈತಿ, ಲಘು ಎದ್ದೇಳೋದು ಮತ್ತು ಹೊಳ್ಳಿ ವಾಪಸ್ ಮಕ್ಕೊಳೋದು ಹಿಂಗೆ ಆಗ್ಬಿಟ್ಟೈತಿ. ಇನ್ನು ಮ್ಯಾಗಿಂತ್ರ ರೂಢಿ ಮಾಡ್ಕೋಬೇಕು. ವಾಕಿಂಗು ಎಕ್ಸಸೈಸು ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ತೈತಿ ಅಂತ ಅಂದ್ಕೊಂಡೀನಿ. ಎಕ್ಸಸೈಸ್ ಒಂದು ಸ್ವಲ್ಪ ಮಾಡ್ತೀನಿ, ಟ್ವಿಸ್ಟರಿಂದ ಅದನ್ನು ಕೂಡ ಮಾಡಿರ್ತೀನಿ. ಬಟ್ ವಾಕಿಂಗ್ ಮಾಡಿದ್ರೆ ಬೆಸ್ಟು. ವಾಕಿಂಗ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ನಮ್ಮ ನಮಿತಾ ರಂಗೋಲಿ ಹೆಂಗೆ ಹಾಕ್ಯಾಳ ಫ್ರೆಂಡ್ಸ್. ಆಕಿಗೆ ಬಂದಂಗೆ ಹಾಕ್ಯಾಳ. ನಾ ಹಾಕ್ತೀನಲ್ಲ ಹಂಗೆ ಹಾಕಕ್ಕೆ ಹೋಗ್ಯಾಳ. ಬಟ್ ಅದು ಜಾಸ್ತಿ ರಂಗೋಲಿ ಬಿಟ್ಬಿಟ್ಟಾಳ, ದಪ್ಪದಾಗಿ ಬಂದಿತ್ತು. ಪರವಾಗಿಲ್ಲ, ಇವತ್ತು ಹಿಂಗೆ ಹಾಕ್ಯಾಳ, ಮುಂದಿನ್ನೂ ಚೆನ್ನಾಗಿ ಹಾಕ್ತಾಳೆ. ತುಳಸಿ ಗಿಡ ಎಲ್ಲ ಒಣಗಿ ಹೋಗೈತಿ. ಊರಿಗೆ ಹೋಗಿದ್ದೀವಿ ನೋಡ್ರಿ, ನೀರು ಹಾಕಿದ್ದೇ ಇಲ್ಲ. ಹಾಕಾರ ಯಾರ್ರಿ, ನಾವ ಇಲ್ಲ ನೀರು ಹಾಕಾರ. ಹಂಗಾಗಿ ಬಿಸಿಲು ಬೇರೆ ಇತ್ತಲ್ಲ, ಒಣಗಿ ಹೋಗ್ಬಿಟ್ಟೈತಿ. ತರಬೇಕು ಈ ಸಲ ತುಳಸಿ ಪಾಟ್ ಬೇರೆದ ತೊಗೊಂಬರ್ಬೇಕು. ಯಾಕಂದ್ರೆ ಅದು ಎಲ್ಲ ಇದಾಗ್ಬಿಟ್ಟೈತಿ. ತುಳಸಿ ಪಾಟ್ನಾಗ ತುಳಸಿ ಗಿಡ ಹಾಕಿಸ್ಕೊಂಡು ಒಂದು ತೊಗೊಂಬರ್ಬೇಕಂತ ಮಾಡೀವಿ. ನೋಡೋಣ ಯಾವಾಗ ಆಗುತ್ತೋ ಅವಾಗ ಹೋಗಿ ತೊಗೊಂಬರ್ಬೇಕು. ಈಗ ಸದ್ಯಕ್ಕೆ ನಾವು ಹೋಗಿ ಹಂಗಿಲ್ಲ ನೋಡ್ರಿ. ಹಾಗಾಗಿ ಈಗ ಎಲ್ಲರಿಗೂ ಮಂಗಳಾರತಿ ಕೊಟ್ಲು ಅವ್ರ ಅಪ್ಪಗೆ, ನಮಗೆ ದೂರದಿಂದ ಕೊಟ್ಲು. ನಮಿತಾ ಅವ್ರ ಅಪ್ಪಗೆ ಚಿಕ್ಕದೊಂದು ಕೇಕ್ ತಂದ್ರೆ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋದಿದ್ದಿದ್ದಿಲ್ಲ. ಏನೋ ಸಡನ್ನಾಗಿ ನನಗೆ ಬಂತು ತೊಗೊಂಬರ್ರಿ ಅಂತಂದು ಒಂದು ಚಿಕ್ಕದು ತೊಗೊಂಬಂದಾರ ಕೇಕು. ಮಕ್ಕಳಿಗೆ ನಮಿತಾಗ ನಾವ್ಯಾಗ ಖುಷಿ ಆಕೈತಿ ಅಂತ ಹೇಳ್ಬಿಟ್ಟು ಬಿಡ. ಅದನ್ನ ಆ ಕಡೆ ಇಟ್ಟು ಬಾ, ಟೈಮ್ ಆಗಲ್ಲ ಈಗ. ಹೌದಲ್ಲ, ಇರು. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಐತಿ. ಬರೀ ಅಪ್ಪ ಅಂತ ಬರ್ಸಿಲ್ಲೇ, ಹ್ಯಾಪಿ ಬರ್ಡೇ ಅಂತ ಬರ್ಸಿಲ್ಲ. ಚೆನ್ನಾಗೈತೆ, ಸಣ್ಣಗೆ ಬರೋದು ಹಾಕಿತ್ತು. ಹಾಂ, ಅದಕ್ಕೆ ನಾನು ಅದನ್ನು ತಗೊಂಡು ಸ್ಮಾಲ್ ಕೇಕ್ 4 ಮಂದಿ. ಓಕೆ, ಈಗ ಕೇಕ್ ಕಟ್ ಮಾಡ್ತಾರೆ ಅವರು. ಕಟ್ ಮಾಡೋಣ್ರಿ. ಎಲ್ಲಿದೆ ಕಡ್ಡಿಪಟ್ನ ತೊಗೊಂಡೇನ? ಈ ಕಡೆ ಬಾ, ಮ್ಯಾರಿ ಸಿಡಿತೈತಿ. ನಿಮ್ಮ ಅಪ್ಪನ ಪಕ್ಕಕ್ಕೆ ಬಾ, ಆ ಕಡೆ ಹೋಗುತ್ತ. ಹಿಂದೆ ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಡಗೈ ಬಲಗೈ ಹಾಕಿ ಕಟ್ ಮಾಡ್ಬೇಕಲ್ಲ. ಹ್ಯಾಪಿ ಬರ್ಡೇ ಕಟ್ ಮಾಡಕ್ ಹೋಗ್ತಾಳ. ಯಾರು ಬರ್ತಾಳೆ? ಯಾರು ಬರ್ತಾಳೆ? ಅಪ್ಪಂದು. ಅಲ್ಲಿ ಹೂವ ಗಿವ್ವ ಡೆಕೋರೇಷನ್ ಮಾಡಿರ್ತಾಳ. ಹ್ಯಾಪಿ ಬರ್ತ್ಡೇ ಗಿರ್ತಡೆ ಪಪ್ಪ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೀನು ತಿನ್ನಿಸ್ತೀಯಾ? ಊಟ ಹೊಡ್ಯಾರ ಇಲ್ಲ ಅಷ್ಟೇ. ಹ್ಯಾಪಿ ಬರ್ಡೇ ಆಗ್ತಾವ. ತುಕ್ಕಾಚಾರ ಇರ್ರಿ, ಕೈ ತೊಳ್ಕೊಂಬರ್ತೀರ? ತೊಳ್ಕೊಂಬರ್. ಎಲ್ಲಿ ಹೋಗ್ತೀನಿ? ನಿಂದ್ರಿಲ್ಲ ಅವ್ವ? ಅವ್ವ ಅವ್ವ ಏನವ್ವ? ಯಾರು ಬರ್ತಾರೆ? ಬರ್ತಾರೆ ಯಾರು? ಪಪ್ಪ ಅಂದು ಸರಿ. ಗಿಫ್ಟ್ ಏನಿದೆ? ಏನಿರ್ಬೋದು ಹೇಳ್ರಿ, ಗೆಸ್ ಮಾಡ್ರಿ. ಈ ಬಾಕ್ಸ್ನಾಗ ಬಂದೈತಂದ್ರೆ ಬೂಟ್ ಇರ್ಬೇಕು, ಇಲ್ಲ ಚಪ್ಪಲಿ ಇರ್ಬೇಕು ಅಷ್ಟ. ಚಪ್ಪಲ್ ತೆಗಿ ಕೊಡ. ದೇವ್ರ ಹಾಂ, ಚಂದ ಹಾಕೋರಿ ನೋಡೋಣ. ಅಲ್ಲಿ ಹಾಕೋರ ಅದು ಕರೆಕ್ಟ್ ಆಗುತ್ತೆ ನೋಡ್ರಿ.
ಓಪ ಕರೆಕ್ಟ್ ಅದಾವಲ್ಲ ಇಷ್ಟ ಅದ ಹೆಂಗೆ ನಾವು ಹಾಕೋರಿ ಚಲೋ ಅದಾವ ಮೆತ್ತಗದವ ಮನ್ಯಾಗ ಹಾಕೊಳಕ ಹೊರಗೆ ಅಡ್ಡಾಡ್ತಿರಲ್ಲ ಹಾಲು ಪಾಲು ತರಕ ಆಫೀಸ್ಗಿನ ಹಾಕೊಂಡು ಹೋಗ್ಬೋದನ ಚಲೋ ಅದ ಕರೆಕ್ಟ್ ಅದಾವ ಕ್ಯಾಮ್ರಾ ಮುಂದೆ ಬಂದು ತೋರಿಸ್ತಾರ ನೋಡ್ರಿ ಅಲ್ಲಿ ಇನ್ನೊಂದು ಐತಿ ಸರ್ಪ್ರೈಸ್ ನಮಿತಾ ಅದು ಏನಿರ್ಬೋದು ಹೇಳ್ಬಿಡ್ರು ಏನಿರ್ಬೋದು ಕೊಟ್ಬಿಡು ಕೈಯಾಗ ಬಟ್ಟೆ ಇರ್ಬೇಕು ಏನು ಅದೇ ಬಟ್ಟೆ ನವೇನ್ ಜರ್ಕಿನ ನಾವೇನು ಜರ್ಕಿನ ನಾವೇನು ಅನ್ನೋದು ನಿಮಗೆ ತಂದೀವಿ ಬ್ಯಾ ಬ್ಯಾ ಏಯ್ ಅಪ್ಪ ಹೌದು ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ನಮಗ ಅದು ಬಿಡು ಪಂಪುಡೆ ಹ್ಯಾಪಿ ಬರ್ಡೇ ಅನ್ನ ಹ್ಯಾಪಿ ಬರ್ಡೇ ಅನ್ನ ಹ್ಯಾಪಿ ಬರ್ಡೇ ಅಪ್ಪ ಅನ್ನ ಹ್ಯಾಪಿ ಬರ್ಡೇ ಅಪ್ಪ ಅನ್ನ ಖುಷಿ ಆತಾ ನಾವೇನ್ ಡೈಲಿ ನಂಗೆ ಅಪ್ರೂಪ ಇಷ್ಟ ಆಗ್ತಾ ಇದೆ ಹಾಕೊಂಡು ನೋಡ್ರಿ ಕರೆಕ್ಟ್ ಆಗುತ್ತೆ ಆಮೇಲೆ ಅಪ್ಪ ಇದು ಫುಲ್ ತೊಳೆ ಅಂತಾವ್ ಇದ್ದಿದ್ದಿಲ್ಲಲ್ಲ ಅದಕ್ಕೆ ಒಂದಿರ್ಲಿ ಅಂತ ಆರ್ಡರ್ ಮಾಡಿದ್ದೆ ಬೇಸಿಗೆಗೆ ಎಲ್ಲ ಬೇಸಿಗೆಗಲ್ಲ ಇದ್ರಾಗ ಚಳಿಗಾಲದಾಗ ಬರುತ್ತೆ ಹೌದಿಲ್ಲ ನನ್ನಿ ಅನ್ಕೊಂಡ್ರೆ ನಡಿ ಕರೆಕ್ಟ್ ಆತಾ ಹೌದಿಲ್ಲ ಲೂಸಿ ಇಲ್ಲ ಕಲರ್ ಪರವಾಗಿಲ್ಲ ಬಿಡ ಇದೇ ಇರಲಿ ಅದಿಲ್ಲ ಇಷ್ಟ ಆದ್ವಾ ಎರಡು ಕೇಕ್ ಲೇ ನಿಮ್ಮ ಅಪ್ಪಗೆ ತಂದೈತೆ ನಿನಗೆ ತಂದೈತೆ ಕೇಕ್ ಇಷ್ಟ ಆದ್ವಾ ರೀ ಗಿಫ್ಟ್ ಏನಾರ ಹೇಳ್ರಿ ಇಷ್ಟೇ ನಾವು ಬರ್ತಡೇ ಹಿಂಗೆಲ್ಲ ಮಾಡ್ಕೊಳ್ಳೋರಲ್ಲ ಬಿಡೋರಲ್ಲ ಯಾಕ ಮಾಡ್ತಾರ ಆಫೀಸ್ನಾಗೆಲ್ಲ ಮಾಡಿದ್ದಿಲ್ಲನ ಅವಾಗೆಲ್ಲ ನಾವು ಅಷ್ಟೇ ಮಾಡೀವಿ ನಾವ್ರ ಏನು ಜಾಸ್ತಿ ಮಾಡೀವಿ ಹೌದಿಲ್ಲ ನೀ ನನಗೆ ಬಟ್ಟೆ ಕೊಡಿಸ್ತಿದ್ವಿ ನಾವು ಒಂದು ಸರ್ಪ್ರೈಸ್ ಕೊಡ್ತೀವಿ ಇದ್ದಾಗ ಮಾಡೋದು ಇಲ್ದಾಗ ಇಲ್ಲ ಅನ್ನೋದು ಅಷ್ಟೇ ಇದೆಲ್ಲ ಡೆಕೋರೇಷನ್ ನಮ್ಮ ನಮ್ಮಿ ತಂದು ನೋಡ್ರಿ ಕೊಡ್ತಂತ ನೋಡಿದ್ರಲ್ಲ ನಮ್ಮ ಮನೆಯವ್ರದ್ದು ಬರ್ತಡೇನ ಸಿಂಪಲ್ಲಾಗಿ ಮಾಡಿದ್ವಿ ಕೇಕ್ ತರೋದೇನು ಪ್ಲ್ಯಾನಿಂಗ್ ಇರಲಿಲ್ಲ ಬಟ್ ಇರಲಿ ಅಂತ ಹೇಳಿಬಿಟ್ಟು ನಾನೇ ಒಂದು ಕೇಕ್ ತರಿಸಿದೆ ನಾನು ಸ್ವಂತ ದುಡ್ದಿರುವಂಥ ದುಡ್ಡಲ್ಲಿ ಕೇಕ್ ತರಿಸಿದೆ ಮತ್ತು ಅವ್ರಿಗೆ 2 ಗಿಫ್ಟನ್ನು ಕೂಡ ಕೊಟ್ಟೆ ಭಾಳ ಖುಷಿ ಆಯಿತು ನನಗೂ ಕೂಡ ಯಾಕಂದ್ರೆ ಪ್ರತಿ ಸಲ ಅವರು ದುಡ್ದಿರೋವಂಥ ದುಡ್ಡಲ್ಲಿ ನನಗೆ ಮಕ್ಕಳಿಗೆ ಗಿಫ್ಟ್ ಅಂದರೆ ಬಟ್ಟೆ ಕೊಡಿಸ್ತಾರೆ ಬರ್ತಡೇಗೆ ಮತ್ತು ಕೇಕ್ ತಂದು ಕಟ್ ಮಾಡಿಸ್ತಾರೆ ಮಕ್ಕಳದ್ದು ಮಾಡ್ತಾರೆ ನಂದು ಕೂಡ ಕೇಕ್ ಕಟ್ ಮಾಡಿಲ್ಲ ಅಂದ್ರೂ ಕೂಡ ನಮ್ಗೆ ಇಷ್ಟವಾದ ಊಟ ತಂದು ಕೊಡ್ತಾರೆ ಮತ್ತು ಬಟ್ಟೆ ಕೊಡಿಸಿರ್ತಾರೆ ಮುಂಚೆನ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಮೊನ್ನೆ ಭಾಳ ಖುಷಿ ಆಗಿತ್ತು ಹಾಗಾಗಿ ನಮಗೆಲ್ಲ ಖುಷಿ ಪಡಿಸ್ತಾರೆ ಅವ್ರಿಗೂ ಕೂಡ ನಾವು ಖುಷಿ ಕೊಡಬೇಕಲ್ಲ ಅನ್ನೋ ಒಂದು ಖುಷಿಯಿಂದ ನಾನು ಕೂಡ ಮಾಡಿದೆ ನಾನು ನೋಡ್ಬೋದು ಸಿಟ್ಟಿನಾಗ ಬೈಯಕತ್ತೀನಿ ನಮ್ಮಿತ್ತಾಗ ವಿಡಿಯೋದಲ್ಲಿ ಯಾಕಂದ್ರೆ ವಿಡಿಯೋನ ಮಾಡೋಕೆ ಮೊಬೈಲ್ ಕೊಡು ಅಂತಿರ್ತೀನಿ ನಂಗೆ ಮೊಬೈಲ್ ಕೊಡೋದೇ ಇಲ್ಲ ಬರೀ ಬರ್ಕೊತ ಕೂತ್ಕೊಂಡ್ಬಿಡ್ತಾಳೆ ಹಾಗಾಗಿ ಸಿಟ್ಟು ಬಂದು ಬೈಯಾಗತ್ತಿದ್ದೆ ಯಾವಾಗ ನೋಡಿದ್ರೆ
ಬೇಕಾದ್ರೂ ಮೊಬೈಲ್ ತೊಗೊಂಡು ಬರ್ಕೊತ ಕೂತ್ಕೊಂಡ್ಬಿಡ್ತಿದ್ವಿ. ಹೊಸ ಮೊಬೈಲು, ನಾನು ವೀಡಿಯೋ ಮಾಡೋಕ್ಕಂತ ಮೊಬೈಲ್ ತೊಗೊಂಡಿನಿ, ನೀನು ನೋಡಿದ್ರೆ ಬರ್ಕೊತ ಕೂತ್ಕೊಂಡ್ಬಿಡ್ತಿದ್ವಿ. ನೀನು ಟ್ಯಾಬು ಇಲ್ಲಾಂದ್ರೆ ಹಳೆ ಮೊಬೈಲ್ ಐತಲ್ಲ ಅದ್ರೊಳಗೆ ಶೇರ್ ಮಾಡಿಕೊಂಡು ಬರ್ಕೊತ ಕುಂದಿರ್ಬೇಕು. ಕಾಸು ಕೊಟ್ಟು ಮೊಬೈಲ್ ತೊಗೊಂಡಿದ್ದೀನಿ ವಿಡಿಯೋ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅಡಿಗೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕಂತೀನಿ. ಬಟ್ ಆಕಿ ತೊಗೊಂಡು ಬರ್ಕೊತ ಕೂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ಕೋಪ ಬಂದು ಬೈತಾ ಇದ್ದೆ ಆಕಿಗೆ. ಅಡುಗೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಅಡುಗೆ ಅಂತೂ ಸ್ಪೆಷಲಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸು. ಕೇಕ್ ತಿಂದ್ವಿ ಚೆನ್ನಾಗಿ. ಕೇಕ್ ತಿಂದಾದ್ಮೇಲೆ ಅನ್ನ ಮತ್ತು ಬ್ಯಾಳೆ ಸಾರು ಮಾಡಿಬಿಟ್ಟೆ. ಮನ್ಯಾಗ ಸ್ವೀಟ್ ಮಾಡಬೇಕು ಅಂತಂದ್ರೆ ಮನೇಲಿ ಎಲ್ಲ ಐಟಮು ಖಾಲಿ ಆಗಿಬಿಟ್ಟಿತ್ತು. ತುಪ್ಪ ಖಾಲಿ ಆಗಿತ್ತು, ಗೋಡಂಬಿ ಇದ್ದಿದ್ದಿಲ್ಲ. ಶಾವಿಗೆ ಪಾಯಸ ಮಾಡ್ಬೇಕಂದ್ರೆ ಶಾವಿಗೆನೂ ಖಾಲಿ ಆಗಿತ್ತು. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಏನು ಸ್ವೀಟ್ ಬೇಡ, ಕೇಕ್ ತಿಂದೀವಲ್ಲ, ಬರೀ ಅನ್ನ ಸಾಂಬಾರು ಒಂದು ಮಾಡಿಬಿಡು ಅಂತಂದ್ರು. ಫಸ್ಟಿಗೆ ಅವರು ಊಟ ಹೊರಗೆ ತೊಗೊಂಬಂದ್ಬಿಡ್ಲ ಅಂತಂದ್ರೆ ನಾನು ಹೊರಗಡೆ ತರ್ತಾರೆ ಬಿಡು ಅಂತ ನಾನು ಹಿಂಗೆ ಅಂದ್ಕೊಂಡೆ. ಮತ್ತು ಆಮೇಲೆ ಅವರು ಇಲ್ಲೇ ಅನ್ನ ಸಾಂಬಾರು ಅನ್ನ ಒಂದು ಮಾಡಿಬಿಡು ಏನಾರು ಹಾಕ್ಕೊಂಡು ತಿನ್ನೋಣ ಅಂತಂದರು. ಮತ್ತು ಇನ್ನು ಬರೀ ಅನ್ನ ಮಾಡಿ ಇನ್ನೇನು ಬೇರೆ ಏನು ಹಾಕ್ಕೊಂಡು ತಿನ್ನೋದು, ಮೊಸರನ್ನು ಕೂಡ ಸ್ವಲ್ಪ ಇತ್ತು. ಅದಕ್ಕೆ ಇದನ್ನೇನು ತಿನ್ನೋದು ಅಂಥೇಳಿ ಬ್ಯಾಳೆ ಸಾರು ಮಾಡಿಬಿಟ್ಟೆ ಫ್ರೆಂಡ್ಸ್. ಮನೇಲಿ ಎಲ್ಲನೂ ಐಟಮ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಇದ್ದಿದ್ರಾಗನ ಈಗ ಒಂದು ಸಂಡೇ ಸ್ಯಾಟರ್ಡೆ ಬರೋ ಮಟ್ಟ ಇದ್ದಿದ್ರೆ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ವೇಟ್ ಮಾಡಿಕೊಂಡು ಅದೇ ಮನೇಲಿ ಏನೈತಿ ಅದರಲ್ಲೇ ಮಾಡಿ ಊಟ ಮಾಡಿಕೊಂಡು ತಿಂದ್ವಿ ಫ್ರೆಂಡ್ಸ್. ಅವ್ರಿಗಿನ ಏನು ಸ್ವೀಟ್ ಬೇಕಂತ ಏನು ಅಷ್ಟು ಇಷ್ಟ ಇಲ್ಲ. ಅವರಿಗೆ ಖಾರ ಅಂದ್ರನ ಇಷ್ಟ. ಖಾರದ ಅಡಿಗೆ ಭಾಳ ಇಷ್ಟ ಆಕೈತೆ ಅವ್ರಿಗೆ. ಸ್ವೀಟ್ ಏನು ಅಷ್ಟು ಇಷ್ಟಪಡೋಂಗಿಲ್ಲ. ನಾನು ಅಷ್ಟು ಬೈತಾ ಇದ್ದೆ. ಮತ್ತು ನಮಿತಾ ವಿಡಿಯೋ ಮಾಡ್ಕೊತ ಸುಮ್ಮನೆ ಕೇಳಾಕತ್ತಿದ್ಲು. ನಮ್ಮ ಮನೆಯವರು ಕೂಡ ಅದನ್ನೇ ಹೇಳಾಕತ್ತಿದ್ರು. ಹಳೆ ಫೋನ್ ಐತಿ, ಟ್ಯಾಬ್ ಐತಿ, ಅದರೊಳಗೆಲ್ಲ ಶೇರ್ ಮಾಡ್ಕೊಂಡು ಬರ್ಕೋಬೇಕಂತಂದು ಅದರಲ್ಲಿ ಹಿಂದೆ ಮುಂದೆ ಬರ್ತಾವೆ ಎಲ್ಲ ಪೇಜ್ಗಳು ಅಂತಂದು ಹೇಳಾಕತ್ತಿದ್ಲು. ಹಿಂದೆ ಮುಂದೆ ಬಂದ್ರೆ ಕ್ವಶನ್ ನಂಬರ್ ಇರ್ತೈತಲ್ಲ, ಕ್ವಶನ್ ನಂಬರ್ ನೋಡ್ಕೊಂಡು ಬರಿಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳಾಕತ್ತಿದ್ದೆ ನಾನು ಕೂಡ. ಹಿಂಗೆ ಮಾಡ್ತಾಳೆ ದಿನಾಲು. ಸ್ಕೂಲ್ ಇದು ಎಲ್ಲ ನೋಟ್ಸ್ ಕಳಿಸ್ಕೊಳೋದು ಬರ್ಕೊತ ಕೂತ್ಕೊಂಡ್ಬಿಡ್ತಾಳೆ. ನನಗೆ ಫೋನ್ ಇಲ್ದಂಗೆ ಆಗಿಬಿಡ್ತೈತಿ ವೀಡಿಯೋ ಮಾಡೋಕ್ಕೆ. ನನಗೂ ಮುಂಚೆ ನನ್ನ ವೀಡಿಯೋದಲ್ಲಿ ಅಷ್ಟು ಕಂಟೆಂಟು ಜಾಸ್ತಿ ನನಗೆ ಕೊಡೋಕ್ಕಾಗಿಲ್ಲ. ಇದ್ದಿದ್ರಲ್ಲೇನ ಮಾಡಿ ತೋರಿಸ್ಬೇಕಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.